ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇವತ್ತು ನಾವು ದಕ್ಷಿಣ ಕಾಶಿ ಅಂತ ಸುಪ್ರಸಿದ್ಧವಾಗಿರೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದೀವಿ. ತೇರ್ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ, ಟಿವಿನಲ್ಲಿ ನೋಡಿರ್ತೀರಾ. ಅಂಡ್ ನನ್ನ ಹೆಸರು ನಿಮಗೆ ಗೊತ್ತು, ಡಾಕ್ಟರ್ ಮಂಜುಳಾ ಕಿರಣ್. ನಂದು ಮ್ಯಾನಿಫೆಸ್ಟ್ ವಿತ್ ಮಂಜುಳಾ ಕಿರಣ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ನೋಡ್ತಾ ಇರ್ತೀರಾ. ನಾನು ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊಡ್ತಾ ಇದೀನಿ. ಬಟ್ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಆಕ್ಚುಲಿ ನಾನು ಇವತ್ತು ನಿಮಗೆ ನನ್ನ ಲೈಫ್ ಅಲ್ಲಿರೋ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಅವರು ನನ್ನ ಪತಿದೇವರು, ನನ್ನ ಜೀವನ ಸಂಗಾತಿ ಕಿರಣ್ ಕುಮಾರ್ ಅಂತ. ಹಿ ಇಸ್ ಅನ್ ಇಂಡಸ್ಟ್ರಿಯಲಿಸ್ಟ್ ಅಂಡ್ ಬ್ಯಾಕ್ ಸಪೋರ್ಟ್ ಅಂಡ್ ಎಲ್ಲಾದ್ರಲ್ಲೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬ್ಲಾಗ್ ಅಲ್ಲಿ ನನ್ನ ಜೊತೆಗೆ ಅವರು ಸ್ಪೆಷಲ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ಮೇಲೆ ಎಲ್ಲಾ ಬ್ಲಾಗ್ ಅಲ್ಲೂ ಅವರು ನೀವು ನೋಡ್ತೀರಾ. ಥ್ಯಾಂಕ್ ಯು. ಲಗೇಜ್ ಎಲ್ಲ ಕರೆಕ್ಟ್ ಆಗಿಡ್ಬೇಕು, ಏನೂ ಮಿಸ್ ಆಗಬಾರ್ದು. ಈಸ್ ಅ ಮಿಸ್ಟರ್ ಪರ್ಫೆಕ್ಷನಲಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೊರಡೋಣ. ನಂಜನಗೂಡಿನ ನಮ್ಮ ನಡೆ ನಂಜನಗೂಡಿನ ಕಡೆಗೆ, ದಕ್ಷಿಣ ಕಾಶಿ. ಆ ನಂಜುಂಡೇಶ್ವರ ಅವನ ಒಂದು ದರ್ಶನವನ್ನ ಮಾಡಿಕೊಂಡು ನಿಮಗೂ ಅವನ ದರ್ಶನವನ್ನ ಮಾಡಿಸಿ, ತೇರಿನ ಒಂದು ದರ್ಶನವನ್ನ ನಿಮ್ಗೆ ಮಾಡಿಸ್ತೀನಿ. ನನ್ನ ಫಸ್ಟ್ ಬ್ಲಾಗ್ ಅನ್ನ ಆ ದೇವರ ಸನ್ನಿಧಿಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅಭಿಲಾಷೆ ಇತ್ತು. ಹಾಗಾಗಿ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದೀರೋ ಬ್ಲಾಗ್ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೊರಡೋಣ. ಇನ್ನೊಂದು ವಿಚಾರ, ಇದು ನಮ್ಮ ಕುಲದೇವರು ಕೂಡ ನಂಜುಂಡೇಶ್ವರ. ಪ್ರೇಮದ ಕಾಣಿಕೆಯಿಂದ ಅಭಿನಯಿಸಲಾಗುತ್ತಿರುವಂತ ಅವರಿಗೆ ಡೆಡಿಕೇಟ್ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಅವರದೇ ಅಭಿನಯದ ಗೀತೆಗಳು ಪ್ರಸಾರ ಮಾಡಲಾಯಿತು. ಟ್ರಾಫಿಕ್ ಜಾಸ್ತಿ ಇದೆ, ನಿಧಾನಕ್ಕೆ ಹೋಗ್ತಾ ಇದೀವಿ. ಮನೆ ಬಿಟ್ಟು ಆಲ್ಮೋಸ್ಟ್ ಆಗ್ಲೇ 1 ಅವರ್ ಆಯ್ತು. 11:58ಕ್ಕೆ ಮನೆ ಬಿಟ್ಟಿತ್ತು. ಈಗ ಎಷ್ಟು ಟೈಮ್ ಈಗ? 1:10ಕ್ಕೆ ಫ್ಲೈಓವರ್ಗೆ ಬಂದಿದ್ದೀವಿ, ಮೈಸೂರು ಫ್ಲೈಓವರ್ಗೆ. ತುಂಬಾ ಬಿಸಿಲಿದೆ ಅನ್ಕೊಂಡ್ವಿ, ಸ್ವಲ್ಪ ಮೋಡ ಆಗ್ತಾ ಇದೆ, ಮಳೆ ಬರ್ಬಹುದೇನೋ. ಯಾಕಂದ್ರೆ ಕನ್ನಡಕನೂ ಹಾಕೊಂಡ್ಬಿಟ್ಟಿದ್ವಿ, ಕಲರ್ದು. ಸೊ ಹಾಗಾಗಿ ಮೋಡ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಮಧ್ಯದಲ್ಲಿ ಆನ್ ದಿ ವೇ ಕೃಷ್ಣ ಕೇಶವ. ಕಾಫಿ ಬ್ರೇಕು ಲಂಚ್ ಬ್ರೇಕು ಎರಡೂ ಹೊಸದಾಗಿ ಓಪನ್ ಆಗಿದೆ ಅನ್ಸುತ್ತಾ ಇದು, ಕೃಷ್ಣ ಕೇಶವ ಅಂತ. ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಟ್ರಾವೆಲಿಂಗ್ ಅಲ್ಲಿ ಅಂತ. ಇಷ್ಟೊತ್ತು ಚಿಪ್ಸ್ ಇದಾಯ್ತು, ಮುಕ್ಕಿದ್ದಾಯ್ತು. ಈಗ ಇನ್ನೇನಾದ್ರೂ ಒಂದು ತಿನ್ಕೊಂಡು ಕಾಫಿ ಕುಡ್ಕೊಳ್ಳೋಣ ಅಂತ. ಚೆನ್ನಾಗಿದೆ. ಹೊಸ ಏನಮ್ಮ ಇದು? ಏನ್ ಹೇಳ್ತಾರೆ ಇದಕ್ಕೆ? ಮೈಸೂರು ಮಸಾಲೆ ದೋಸೆ. ಮೈಸೂರು ಮಸಾಲೆ ದೋಸೆ ವಿಡಿಯೋ ಮಾಡ್ಕೋಬೋದಾ? ಮೈಸೂರು ಮಸಾಲಾ ದೋಸೆ 4 ಪೀಸ್ ಮಾಡಿದ್ದಾನೆ, ಒಳಗಡೆ ವೆಜಿಟೇಬಲ್ ಹಾಕಿದ್ದಾನೆ ಅನ್ಸುತ್ತೆ. ಶಿರೋಜ್ಗರಿ ಹೋದ್ಸಲ ಹಿಂಗೆ ಮಾಡಿದ್ದು, ತಿರುಗು ತೋರಿಸ್ಬಿಟ್ಟು ಆಮೇಲೆ ಖಾರ ಫುಲ್ಲು ತಿಂದಿದ್ದು ನಾವೇ. ಈಗಲೂ ಒಂದೇ ಒಂದು ನನಗೆ ಕೊಟ್ಬಿಟ್ಟು ಬಾಕಿ 3 ನೀವು ತಿಂದ್ಬಿಡ್ತೀರಾ ಆನ್ ದ ಕ್ಯಾಮ್ರಾ. ಹಿಂಗೆ ಜೀವನ ನೋಡಿ ಫ್ರೆಂಡ್ಸ್. ಮೈಸೂರಿಗೆ ಬಂದಿದ್ದೀವಿ. ಕಪಿಲಾ ನದಿಯ ಒಂದು ತೀರ. ಇಲ್ಲಿ ಹಳೇದೊಂದು ಆಶ್ರಯ ತಾಣ ಇದೆ. ನೀರೇನಂತಹ ಜಾಸ್ತಿ ಏನಿರಲಿಲ್ಲ, ನೀರು ಕಡಿಮೆನೇ ಇತ್ತು, ಆದರೂ ಪರವಾಗಿಲ್ಲ ನೀರು. ಈ ಒಂದು ತಂಗುದಾಣ ಅಂತ ಹೇಳ್ತಾರಲ್ಲ, ಇದು ಆಗಿನ ಕಾಲದಲ್ಲಿ ಎಷ್ಟು ಜನ ಬಂದಿಲ್ಲಿ ನೆಲೆಸಿ ಅವರ ಒಂದು ಅಭಿಲಾಷೆನ ಈಡೇರಿಸ್ಕೋಬೇಕು ಅಂತ ಪರಮಾತ್ಮನಲ್ಲಿ ಬೇಡಿಕೆ ಮಾಡ್ಕೊಂಡು ಹೋಗಿದ್ರೋ ಏನೋ ಗೊತ್ತಿಲ್ಲ. ಆದರೆ ಇವತ್ತಿನ ದಿನ ಅದನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ, ಎಲ್ಲ ಪಾಳು ಬಿಟ್ಬಿಟ್ಟಿದೆ. ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಆ್ಯಕ್ಚುಲಿ. ನೋಡಿ, ಅದರಲ್ಲೇ ಬೋಟಿಂಗ್ ಮಾಡ್ತಾ ಇದ್ದಾರೆ. ಆ ಕಡೆ ಮಾಲೆ ಹಾಕಿರೋರೆಲ್ಲ ಅಲ್ಲಿ ಸ್ನಾನಕ್ಕೆ ಅರೇಂಜ್ಮೆಂಟ್ಸ್ ಇದೆ ಅನ್ಸುತ್ತಲ್ಲಿ. ಸೊ ಆ ಕಡೆ ದಡದಲ್ಲೂ ಇದ್ದಾರೆ ಜನ. ಈಗ ನಂಜುಂಡೇಶ್ವರ ಕ್ಷೇತ್ರಕ್ಕೆ ಈಗ ಜಸ್ಟ್ ಲ್ಯಾಂಡ್ ಆಗಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ನೋಡಿದ್ರು ಸಾಲದು, ಕಣ್ಣು ತುಂಬಿ ಬರ್ತಾ ಇದೆ. ಜನ ತುಂಬ ಸಂತೋಷವಾಗಿ ಓಡಾಡ್ತಾ ಇದ್ದಾರೆ. ಹಬ್ಬದ ವಾತಾವರಣ, ಎಲ್ಲಿ ನೋಡಿದ್ರು ಹಬ್ಬದ ವಾತಾವರಣ. ತೇರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ.
ಆ ದಿನ ಹೋಗಿದ್ರೆ ತುಂಬ ಚೆನ್ನಾಗಿತ್ತು, ಬಟ್ ನಮಗೆ ತೇರಿನ ದಿನ ಹೋಗೋದಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ 2 ದಿನ ಬಿಟ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿದೆ, ದಕ್ಷಿಣದ ಕಾಶಿ. ತುಂಬ ಸಂತೋಷ, ಧನ್ಯ ಅಂತ ಅನಿಸ್ತಿದೆ ಇಲ್ಲಿ ಬಂದರೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ. ಮನೆ ದೇವರು, ನಮ್ಮ ಮನೆ ದೇವರು ಕೂಡ ಇದು. ಈಗ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಆವರಣ ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿಗೆ ಬಂದರೆ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ನನಗೆ ಮನಸ್ಸಿಗೆ ಎಷ್ಟೇ ಬೇಜಾರಾಗಿದ್ದರೂ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನನ್ನ ಮನಸ್ಸಿನ ಬೇಜಾರೆಲ್ಲ ಹೊರಟೋಗ್ಬಿಡುತ್ತೆ. ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ತುಂಬ ಚೆನ್ನಾಗಾಯಿತು ದರ್ಶನ. ಆ ಪರಮಾತ್ಮನ ದರ್ಶನ ಮಾಡಿಕೊಂಡು ಅವನನ್ನು ಬೇಡ್ಕೊಂಡು ಧನ್ಯ ಅಂತ ಅಂದ್ಕೊಂಡು ನಮ್ಮ ಮನಸ್ಸಿನ ಬೇಡಿಕೆಗಳು, ನಿಮ್ಮ ಮನಸ್ಸಿನ ಬೇಡಿಕೆಗಳು ಎಲ್ಲ ಈಡೇರಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ. ಸೊ ಹೊರಗಡೆ ಬಂದು ಈಗ ತುಂಬ ರಶ್ ಇತ್ತು ಒಳಗಡೆ, ಬಟ್ ಆದ್ರೂ ಒಂಥರ ಸಂತೋಷ ಆಯಿತು. ಎಲ್ಲ ನೋಡಿಕೊಂಡು ಬಂದ್ವಿ, ದೇವ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಈಗ ಹೊರಗಡೆ ಬಂದು ಕೂಗ್ತಾ ಇದ್ದೀವಿ. ಒಂದು 5 ನಿಮಿಷ ಇಲ್ಲಿ ಕೂತ್ಕೊಂಡು ಇನ್ನೂ ಸ್ವಲ್ಪ ಪಾಸಿಟಿವ್ ವೈಬ್ಸನ್ನು ತೊಗೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಂಜೆ ಟೈಮ್ ಆದ್ದರಿಂದ ಒಂಥರ ಏನೋ ಒಂಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಈ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸ್ವರ್ಗ ಥರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ತುಂಬ ಚೆನ್ನಾಗಿದೆ, ಆವರಣ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಭಾಳ ಇಷ್ಟ ಇಲ್ಲಿ ಈ ಒಂದು ದೇವಸ್ಥಾನದ ಆವರಣ. ಒಂಥರ ತುಂಬ ಪ್ರಶಾಂತವಾಗಿರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ರಥ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ ನೋಡಿ. ಆ ಮೋಡದ ಮಧ್ಯದಲ್ಲಿ ಆ ಪರಮೇಶ್ವರನ ತ್ರಿಶೂಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಕಳಶ ನೋಡಿದ್ರೇ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಒಂಥರ ಏನೋ ಕೈಲಾಸದಲ್ಲಿದ್ದೀವಿ ಅನಿಸುತ್ತೆ ಇದನ್ನು ನೋಡ್ತಾ ಇದ್ದರೆ, ಅಲ್ವಾ? ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನೀವು ಹೋಗಿದ್ದೀರಾ, ಎಷ್ಟು ಸರಿ ಹೋಗಿದ್ದೀರಾ ದೇವಾಲಯಕ್ಕೆ? ನಂಜನಗೂಡಿಗೆ ಎಷ್ಟು ಸತಿ ಹೋಗಿದ್ದೀರಾ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅದನ್ನು ನನಗೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿಗೆ ಬಂದಿದ್ರೆ ನೀವೊಂದು ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲೊಂದು ವಿಶೇಷತೆ ಇದೆ. ಇಲ್ಲಿ ಧೂಪನ ಹಾಕ್ತಾರೆ. ಅದಕ್ಕೋಸ್ಕರ ತುಂಬ ವಯಸ್ಸಾಗಿರೋಂಥ ಹೆಣ್ಮಕ್ಳು ಹೊರಗಡೆ ಕೂತಿರ್ತಾರೆ. ಧೂಪ ಲೋಬಾನ ಅಂತೀವಲ್ಲ, ಅದನ್ನ ಇಟ್ಕೊಂಡು ಅದನ್ನು ಎಲ್ಲರೂ ಹಾಕ್ತಾರೆ. ಪರಮೇಶ್ವರನಿಗೆ ಧೂಪ ತುಂಬ ಇಷ್ಟ. ಹಾಗಾಗಿ ನೋಡಿ, ಈ ಮುದುಕಿಗೆ ಎಷ್ಟು ವಯಸ್ಸಾಗಿದೆ ಪಾಪ. ಏನೋ ಒಂಥರ ಬೇಜಾರಾಗುತ್ತೆ, ಆದರೂ ಖುಷಿ ಆಗುತ್ತೆ. ಈ ವಯಸ್ಸಲ್ಲೂ ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸಿದೆಯಲ್ಲ, ಅದನ್ನ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಸೊ ಧೂಪ ಹಾಕೋದೊಂದು ಪ್ರತೀತಿ ಇದೆ. ನೀವು ಏನಾದರೂ ನಂಜುಂಡೇಶ್ವರನ ಕ್ಷೇತ್ರಕ್ಕೆ ಹೋದಾಗ ಈ ಧೂಪವನ್ನು ಹಾಕೋದನ್ನು ಮರಿಬೇಡಿ, ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಸಾಲಾಗಿ ಕೂತಿರ್ತಾರೆ. ಅವ್ರೇನು 1000 ರೂಪಾಯಿ 2000 ರೂಪಾಯಿ ಕೇಳಲ್ಲ ಪಾಪ, 5 ರೂಪಾಯಿ 10 ರೂಪಾಯಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸಹಾಯ ಮಾಡಿ ಪರಮೇಶ್ವರನಿಗೆ ಅರ್ಪಿಸಿದ್ರೆ ನಮಗೂ ಒಂಥರ ಸಂತೋಷ, ಆ ಹೆಣ್ಮಕ್ಳಿಗೂ ಒಂಥರ ಸಂತೋಷ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತೇರಿನ ಒಂದು ಮೇಲೆ ಒಂದು ಬಾವುಟ ಹಾಕಿರ್ತಾರಲ್ಲ, ಅದೆಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಆ ಮೋಡಕ್ಕೂ ಆ ಸೂರ್ಯ ಮುಳುಗ್ತಾ ಇರೋದಕ್ಕೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇದ್ರೆ, ಭಾಳ ಸಂತೋಷ ಆಗುತ್ತೆ. ಆವರಣ ನೋಡಿ, ಆ ಒಂದು ಕೆತ್ತನೆ ಇರ್ಬೋದು, ಆ ಗೋಪುರದ ಒಂದು ಕಳಶ ಇರ್ಬೋದು, ತೇರಿನ ಕಳಶ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಒಂಥರ ಕಣ್ಣಿಗೆ ತಂಪು, ಆನಂದ ಅನ್ನಿಸ್ತಿದೆ ಅಲ್ಲ, ಎಷ್ಟು ಸಂತೋಷ ಆಗುತ್ತೆ. ಸೊ ಅಲ್ಲಿ ಹೋದಾಗ ದಯಮಾಡಿ ನಂಜುಂಡೇಶ್ವರನ ಕ್ಷೇತ್ರಕ್ಕೆ ಹೋಗಿ, ಕಪಿಲಾ ನದಿಗೆ ಹೋಗಿ ಅವನ ದರ್ಶನ ಮಾಡಿಕೊಂಡು ಎಲ್ಲರೂ ಅವನ ಕೃಪೆಯನ್ನು ಪಡಿತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಗಂತೂ ಇಲ್ಲಿ ಬಂದಿದ್ದು ತುಂಬ ಸಂತೋಷ ಆಗಿದೆ. ನಾವು ಬರ್ತಾನೆ ಇರ್ತೀವಿ, ಹಲವಾರು ಸಾರಿ, ವರ್ಷಕ್ಕೆ 2 ಸಾರಿ 3 ಸಾರಿ ಬರ್ತಾನೆ ಇರ್ತೀವಿ. ಬಟ್ ರೆಕಾರ್ಡ್ ಮಾಡಿರಲಿಲ್ಲ ಯಾವಾಗಲೂ. ಇವತ್ತು ರೆಕಾರ್ಡ್ ಮಾಡಿದೆ. ಬಟ್ ಇದನ್ನು ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನನಗೆ. ಯಾಕಂದರೆ ಮಧ್ಯದಲ್ಲಿ ಏನೇನೋ ಕೆಲಸಗಳು ಬಂತು. ಆ ಸಮಯದಲ್ಲಿ ಕರೆಕ್ಟ್ ತೇರು ಆಗಿದ ತಕ್ಷಣವೇ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದನ್ನು ಸ್ವಲ್ಪ ಲೇಟ್. ಇಲ್ಲಿಗೆ ಸಮಾಪ್ತಿ ಆಗ್ತಾ ಇದೆ. ಈಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಕಾರ್ ಒಳಗೆ ಎಂಟ್ರಿ ಆದ್ವಿ. ತುಂಬಾ ಚೆನ್ನಾಗಿತ್ತು ಡೇ ಇವತ್ತು. ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ನಿಮ್ಗೂ ಎಲ್ರಿಗೂ ದೇವಸ್ಥಾನನ ತೋರಿಸಿದ್ದೀನಿ. ಸೊ ಎಲ್ರಿಗೂ ಖುಷಿಯಾಗಿದೆ ಅನ್ಕೊಳ್ತೀನಿ. ಸೊ ಬ್ಯಾಕ್ ಟು ಪೆವಿಲಿಯನ್. ಹೊರಡೋಣ ಬೆಂಗಳೂರಿಗೆ. ಹೊರಡೋಣ. ಓಕೆ, ಬಾಯ್.